ಇಂದು ರಾಜ್ಯದಾದ್ಯಂತ ಮೊದಲ ಹಂತದ ಲೋಕಸಭಾ ಚುನಾವಣೆ ನಡೀತಾ ಇರತಕ್ಕಂಥದ್ದು. ಅದರಲ್ಲೂ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಏನು ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರು ತಮ್ಮ ಸ್ವಗ್ರಾಮದಲ್ಲಿ ಈಗಷ್ಟೇ ಮತದಾನ ಮಾಡಿ ಎಷ್ಟು ಹೊರಗಡೆ ಬಂದಿದ್ದಾರೆ. ಅವರು ನಮ್ಮೊಂದಿಗಿದ್ದಾರೆ, ಏನು ಹೇಳ್ತಾರೆ ಕೇಳ್ಕೊಂಬರೋಣ. ಸರ್, ಈಗ ತಾವು ಈಗಷ್ಟೇ ತಮ್ಮ ಸ್ವಗ್ರಾಮದಲ್ಲಿ ಮತದಾನ ಮಾಡಿ ಈಗಷ್ಟೇ ತಮ್ಮ ಕುಟುಂಬ ಸಮೇತ ಹೊರಗಡೆ ಬಂದರೆ, ಮೊದಲನೇದಾಗಿ ಏನು ಹೇಳ್ತೀರಿ ಸರ್? ಮೊದಲನೇದಾಗಿ ಈ ದೇಶದ ಅತಿ ದೊಡ್ಡ ಪ್ರಜಾಪ್ರಭುತ್ವದ ಹಬ್ಬ ಲೋಕಸಭೆ ಚುನಾವಣೆ. ಇದರಲ್ಲಿ ಕಡ್ಡಾಯವಾಗಿ ಎಲ್ಲ ಮತದಾರರು ನಿಮ್ಮ ಹಕ್ಕನ್ನು ಪ್ರತಿಪಾದಿಸಬೇಕು. ಅದು ನಿಮ್ಮ ಜವಾಬ್ದಾರಿಯೂ ಹೌದು. ಈ ದೇಶದ ರಕ್ಷಣೆ, ಈ ದೇಶದ ಅಭ್ಯುದಯಕ್ಕೆ ನೀವು ಕಾರಣೀಭೂತರಾಗಬೇಕು. ಅಂತಹ ನಾಯಕ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಬಿಟ್ಟರೆ ಅವರ ಸಮೀಪದಲ್ಲಿ ಕೂಡ ಯಾರೂ ಇಲ್ಲ. ಆ ಸ್ಥಾನಕ್ಕೆ ನಾವು ಊಹೆ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಒಂದು ಸಂದರ್ಭದಲ್ಲಿ, ಇಂಥ ಒಂದು ಕಾಲಘಟ್ಟದಲ್ಲಿ ನಮ್ಮ ದೇಶ ಮುಂದುವರಿದ ದೇಶ ಆಗಲಿಕ್ಕೆ ಪ್ರಾಮಾಣಿಕ ಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವಕ್ಕೆ ಮತ್ತೊಮ್ಮೆ ಬೆಂಬಲಿಸಿ ಆಶೀರ್ವಾದ ಮಾಡಿ, ನಿಮ್ಮ ಮನೆ ಮಗನಾಗಿ ನಾನು ಚಿಕ್ಕಬಳ್ಳಾಪುರ ಒಬ್ಬ ಸ್ಥಳೀಯ ಅಭ್ಯರ್ಥಿ ಇದ್ದೇನೆ. ಶಾಸಕನಾಗಿ, ಸಚಿವನಾಗಿ ಒಂದು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರವನ್ನು ಇಡೀ ರಾಜ್ಯದಲ್ಲಿ ಒಂದು ಮಾದರಿ ಕ್ಷೇತ್ರ ಮಾಡಿದ್ದೇನೆ. 2 ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದೇನೆ, ಅನುಭವ ಇದೆ. ರಾಜ್ಯದಲ್ಲಿ ಮಾರಣಾಂತಿಕ ಕಾಯಿಲೆ ಅಪ್ಪಳಿಸಿದಾಗ ಮೊದಲನೇ ಸಲ ಆದರೂ ಸಚಿವನಾಗಿ ಅದನ್ನು ಸಮರ್ಥವಾಗಿ ನಿಭಾಯಿಸಿರುವಂಥ ಹೆಗ್ಗಳಿಕೆ, ಒಂದು ಸಾರ್ಥಕತೆ ನನ್ನ ಭಾವನೆ, ಸಾರ್ಥಕತೆ ಇದೆ. ಹಾಗಾಗಿ ಈ ರಾಜ್ಯದ ಜನರು, ಈ ಕ್ಷೇತ್ರದ ಜನರು ನನಗೆ ಆಶೀರ್ವಾದ ಮಾಡ್ತಾರೆ, ಮಾಡಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ತೇನೆ. ಸರ್, ಈಗ ತಾವು ಯಾರು ಹೋಗಿ ಮತದಾನ ಮಾಡಿದ್ರು ತಮ್ಮ ಕುಟುಂಬದಿಂದ? ನಾನು, ನಮ್ಮ ತಂದೆಯವರು, ನನ್ನ ಪತ್ನಿ. ಎಸ್ ಸರ್, ತಾವು ಈಗ ಲೋಕಸಭಾ ಚುನಾವಣೆ ಘೋಷಣೆಯಾಗಿ ತಮ್ಮ ಟಿಕೆಟ್ ಘೋಷಣೆ ಆದ ನಂತರ ಯಾವ ರೀತಿ ತಾವು ಚುನಾವಣೆಯಲ್ಲಿ ಭಾಗವಹಿಸ್ಕೊಂಡ್ರಿ? ಯಾವ ರೀತಿ ತಮ್ಮ ಬೆಂಬಲ ಆಗ್ತಾ ಹೋಯಿತು? ಯಾವ ರೀತಿ ನಿಮ್ಮ ಓವರಾಲ್ ಆಗಿ ಜನ ಯಾವ ಥರ ರೆಸ್ಪಾನ್ಸ್ ಬಂದಿದೆ? ವರಿಷ್ಠರು ನನಗೆ ಅವಕಾಶ ಕೊಟ್ಟಿರುವಂಥದ್ದು, ಅವರಿಗೆ ನಾನು ವಿಶೇಷವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. 1 ವರ್ಷವೂ ಆಗಲಿಲ್ಲ ನನ್ನ ಅನಿರೀಕ್ಷಿತ ಸೋಲಾದಮೇಲೆ ವಿಧಾನಸಭಾ ಚುನಾವಣೆಯಲ್ಲಿ ಇವತ್ತು ಮತ್ತೊಮ್ಮೆ ಜನರಿಗೆ ಹತ್ತಿರ ಆಗಲಿಕ್ಕೆ, ಜನಸೇವೆ ಮಾಡಲಿಕ್ಕೆ ನನಗೆ ಲೋಕಸಭೆ, ಹಳ್ಳಿಯಲ್ಲಿ ಹುಟ್ಟಿದವನು, ಸಾಮಾನ್ಯ ಒಕ್ಕಲುತನನ್ನೇ ನಂಬಿಕೊಂಡಿರ್ತಕ್ಕಂಥ ನನ್ನ ಕುಟುಂಬ, ಅಂಥ ಒಬ್ಬ ಸಣ್ಣ ರೈತ ಮೇಷ್ಟ್ರ ಮಗ ಹಳ್ಳಿಯಿಂದ ಡೆಲ್ಲಿಗೆ ಹೋಗಬೇಕು ಅಂದರೆ ನಾನಂತೂ ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ನನ್ನ ಪೂರ್ವಜನ್ಮದ ಸುಕೃತ ಅಂತ ಕಾಣುತ್ತೆ. ಅಂಥ ಒಬ್ಬ ಮಹಾನಾಯಕ ಇರ್ತಕ್ಕಂಥ ಕಾಲಘಟ್ಟದಲ್ಲಿ ಅವರ ಒಂದು ಅವರು ಹೋಗ್ತಾ ಇರ್ತಕ್ಕಂಥ ದಾರಿಯಲ್ಲಿ, ಅವರು ಕುಳಿತುಕೊಳ್ಳುವಂಥ ಸದನದಲ್ಲಿ ನನಗೆ ಪ್ರವೇಶ ಸಿಗ್ತಾ ಇದೆ ಅಂತಂದರೆ ನಿಜವಾಗಿಯೂ ಕೂಡ ಇದು ಪ್ರಜಾಪ್ರಭುತ್ವದ ಒಂದು ಪವಾಡ. ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನದ ಒಂದು ಅದು ಕೂಡ ಒಂದು ಮುಖ್ಯ ಕಾರಣ. ಸರ್, ಈಗ ತಾವು ಟಿಕೆಟ್ ಪಡೆಯೋದ್ರಿಂದ ಸಂದರ್ಭದಲ್ಲಿ ಹಿಡಿದು ಇದುವರೆಗೆ ಯಾವ ರೀತಿ ಸವಾಲುಗಳು ಎದುರಿಸಿದ್ರಿ? ರಾಜಕಾರಣದಲ್ಲಿ ಸವಾಲುಗಳೇ ಸಾಮಾನ್ಯ. ಆ ಸವಾಲುಗಳನ್ನು ಮೆಟ್ಟಿ ನಿಲ್ಲವನೇ ನಾಯಕ ಆಗೋದು. ಅದು ಎಲ್ಲ ಪಕ್ಷಗಳಲ್ಲಿ ಇರ್ತದೆ, ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಇರ್ತದೆ. ಅದನ್ನು ಮೀರಿ ಬೆಳೆದವನೇ ನಾಯಕ ಆಗ್ತಾನೆ. ಹಾಗಾಗಿ ಹಿತಶತ್ರುಗಳು ಇರ್ತಾರೆ, ಹೊರಗಡೆ ಶತ್ರುಗಳು ಇರ್ತಾರೆ. ಇವೆಲ್ಲವನ್ನು ಕೂಡ ಎದುರಿಸಿ ಹೊರಗಡೆ ಬರಬೇಕು. ಎಸ್ ಸರ್, ತಾವೀಗ ಏನು ಚುನಾವಣೆ ಸಂದರ್ಭ ತಮ್ಮ ಪತ್ನಿಯವರು ಮೊಟ್ಟ ಮೊದಲನೇದ ಬಾರಿಗೆ ತಮ್ಮ ಜೊತೆಗೆ ತಮ್ಮ ಪರವಾಗಿ ಪ್ರಚಾರಕ್ಕೆ ಕೈಗೊಂಡಿದ್ರು. ಮತ್ತು ತಮ್ಮ ಕುಟುಂಬದ ಯಾವ ಥರ ನಿಮಗೆ ಸಾಥ್ ಕೊಟ್ಟಿದ್ದಾರೆ ಸರ್? ನಾವು ಮದುವೆಯಾಗಿ ಸುಮಾರು 20 ವರ್ಷಗಳಾಗಿದೆ. ಆದರೆ ಎಂದೂ ಕೂಡ ಮನೆ ಹೊರಗಡೆ ಕುಟುಂಬದ ಮಕ್ಕಳ ಪೋಷಣೆ, ಮನೆ ಮೇಲ್ವಿಚಾರಣೆ ಇದು ಬಿಟ್ಟರೆ, ಅವರು ಕ್ಲಿನಿಕಲ್ಲಿ ಅವರು ಪ್ರಾಕ್ಟೀಸ್ ಮಾಡೋದು ಬಿಟ್ಟರೆ ಅವರೆಂದೂ ಸಾರ್ವಜನಿಕ ಬದುಕಿನಲ್ಲಿ, ರಾಜಕಾರಣದಲ್ಲಿ ಅವ್ರಿಗೆ ಆಸಕ್ತಿನೂ ಇಲ್ಲ. ನಾನಿರೋದೇ ಅವ್ರಿಗೆ ಇಷ್ಟ ಇಲ್ಲ ಹೇಳಬೇಕು ಅಂದರೆ. ಆದರೂ ಕೂಡ ಈ ಬಾರಿ 8 ಕ್ಷೇತ್ರಗಳು ನಾನು ಓಡಾಡಲಿಕ್ಕೆ ಕಷ್ಟ ಆಗ್ಬೋದು. ಅಟ್ಲೀಸ್ಟ್ ನಾನು ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಓಡಾಡಿ ಜನರಿಗೆ ನಿಮ್ಮ ವ್ಯಕ್ತಿತ್ವ, ನೀವು ಏನು ಮಾಡಿದ್ದೀರಿ ಅನ್ನೋದನ್ನು ನೀವಂತೂ ಹೇಳಲಿಲ್ಲ. ನೀವೆಲ್ಲ ಮಾಡಿದ್ರಿ, ನೀವು ಹೇಳುವಂಥ ಕೆಲಸ ಮಾಡಲಿಲ್ಲ, ಅದನ್ನು ನಾನು ಹೋಗಿ ಹೇಳ್ತೀನಿ ಅಂತೇಳಿ ಅವರೇ ಸ್ವಯಂ ಪ್ರೇರಣೆಯಿಂದ, ನಾನೇನು ಹೇಳಿಲ್ಲ, ಆಕೆನೇ ನಾನು ಹೋಗ್ತೀನಿ ರೀ, ನಾನು ಮಾತಾಡ್ತೀನಿ ಅಂಥೇಳಿ
ಪಾಪ ಮಿಂಚಿನ ಸಂಚಾರ ಮಾಡಿದ್ದಾಳೆ. ಭಾಳ ಕಡಿಮೆ ಅವಧಿಯಲ್ಲಿ ನನಗೂ ಆಶ್ಚರ್ಯ ಆಗಿದೆ. ನಮ್ಮೆಲ್ಲ ಮುಖಂಡರು ಕೂಡ ಆಕೆಯ ಒಂದು ಮೃದು ಧೋರಣೆ, ಆಕೆಯ ಒಂದು ವ್ಯಕ್ತಿತ್ವವನ್ನು ಅವರು ಮನಸಾರೆ ಇಷ್ಟಪಟ್ಟಿದ್ದಾರೆ. ಅವರು ಮತಯಾಚನೆ ಮಾಡುವಂಥ ರೀತಿ, ಶೈಲಿ ಕೂಡ ನಮ್ಮ ಜನರಿಗೆ ಇಷ್ಟ ಆಗಿದೆ. ಹಾಗಾಗಿ ಮುಗ್ಧ ಒಂದು ಮನಸ್ಸಿರುವಂಥ ನನ್ನ ಪತ್ನಿ ಆಕೆ ಬಂದು ಪ್ರಚಾರ ಮಾಡಿರುವಂಥದ್ದು ಕೂಡ ಎಲ್ಲೋ ಒಂದು ಕಡೆ ನನಗೆ ಹೆಚ್ಚಿನ ಶಕ್ತಿ ಬಂದಿದೆ. ಎಸ್ ಸರ್, ಥ್ಯಾಂಕ್ ಯು ಸರ್. ಇದಿಷ್ಟು BJP ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವ್ರ ಮಾತು. ಕ್ಯಾಮ್ರಾ ಪರ್ಸನ್ ರೋಷನ್ ಜೊತೆ ಸುರೇಶ್ ಬಾಬು, ನ್ಯೂಸ್ ಫಸ್ಟ್, ಚಿಕ್ಕಬಳ್ಳಾಪುರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.